ಒಂದು ಕಾಲದಲ್ಲಿ ನಮ್ಮ ದೇಶದ ಹಸಿವು ನೀಗಬೇಕಂದ್ರೆ ವಿದೇಶಿ ಹಡಗುಗಳಿಗಾಗಿ ಕಾಯಬೇಕಾದ ಪರಿಸ್ಥಿತಿ ಇತ್ತು. ಆದರೆ ಇಂದು ಇಡೀ ಜಗತ್ತಿಗೆ ಅನ್ನ ಹಾಕುವ ಮಟ್ಟಕ್ಕೆ ಭಾರತ ಬೆಳೆದು ನಿಂತಿದೆ. ಇದರ ಹಿಂದೆ ಇರುವ ಆ ಒಂದು ಹೆಸರು ಡಾಕ್ಟರ್ MS ಸ್ವಾಮಿನಾಥನ್. 1960ರ ದಶಕದಲ್ಲಿ ನಮ್ಮ ದೇಶದಲ್ಲಿ ಆಹಾರದ ತೀವ್ರ ಅಭಾವವಿತ್ತು. ಆಗ ಸ್ವಾಮಿನಾಥನ್ ಅವರು ವಿಜ್ಞಾನವನ್ನೇ ಒಂದು ಆಯುಧವನ್ನಾಗಿ ಮಾಡಿಕೊಂಡರು. ನಾರ್ಮನ್ ಬೋರ್ಲಾಗ್ ಅವರ ಜೊತೆಗೂಡಿ ಹೆಚ್ಚು ಇಳುವರಿ ನೀಡುವ ಗೋಧಿ ಮತ್ತು ಭತ್ತದ ತಳಿಗಳನ್ನು ನಮ್ಮ ದೇಶಕ್ಕೆ ಪರಿಚಯಿಸಿದರು. ಮೆಕ್ಸಿಕೋದ ಕುಳ್ಳು ಗೋಧಿ ತಳಿಗಳನ್ನು ನಮ್ಮ ಮಣ್ಣಿಗೆ ತಕ್ಕಂತೆ ಬದಲಾಯಿಸಿ ಕಡಿಮೆ ಜಾಗದಲ್ಲಿ 2ರಷ್ಟು ಇಳುವರಿ ತೆಗೆಯಬಹುದೆಂದು ತೋರಿಸಿಕೊಟ್ಟರು. ಅವರು ಕೇವಲ AC ರೂಮ್ಗಳಲ್ಲಿ ಕೂತು ಪ್ರಯೋಗ ಮಾಡಲಿಲ್ಲ, ನೇರವಾಗಿ ಗದ್ದೆಗಳಿಗೆ ಇಳಿದು ರೈತರಿಗೆ ಆಧುನಿಕ ಪದ್ಧತಿಗಳನ್ನು ಕಲಿಸಿಕೊಟ್ಟರು. ಆಹಾರಕ್ಕಾಗಿ ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿದ್ದ ಭಾರತವನ್ನು ಇಂದು ಜಗತ್ತಿಗೆ ಅನ್ನ ಹಾಕುವ ಅನ್ನಪೂರ್ಣನಾಗಿ ಮಾಡಿದರು. ಕೋಟ್ಯಾಂತರ ಜನರ ಹಸಿವು ನೀಗಿಸಿದ ಆ ಮಹಾನುಭಾವನನ್ನು ನಾವು ಹೆಮ್ಮೆಯಿಂದ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತೇವೆ.